ರೆಡಿ ಸರ್ ಅಧಿಕಾರ ಸ್ವೀಕಾರ ಮಾಡಿದ್ದಾರೆ. ಕರ್ನಾಟಕ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಸಂಪೂರ್ಣ ಬಹುಮತದಿಂದ ಬಂದ ಮೇಲೆ ಅನೇಕ ಜನ ಶಾಸಕರಿಗೆ ಅಧಿಕಾರ ಹಂಚಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ನಮ್ಮ ಪಕ್ಷ ಅಧಿಕಾರಕ್ಕೆ ಬರುವಂಥದ್ದಕ್ಕೆ ಶ್ರಮಿಸಿದಂತಹ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರಿಗೆ ಕೆಲವು ಸ್ಥಾನಮಾನಗಳನ್ನ ಕೊಟ್ಟು ಆದೇಶ ಮಾಡಿರುವ ಹಿನ್ನೆಲೆಯಲ್ಲಿ ಇದು ಮೈಸೂರು ನಗರಕ್ಕೆ ಮೈಸೂರು ನಗರ ಪ್ರಾಧಿಕಾರದ ನೂತನ ಅಧ್ಯಕ್ಷರಾಗಿ ಮರಿಗೌಡರು, ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಮಾಜಿ ಮಹಾಪೌರರಾದಂಥ ಅಯ್ಯೂಬ್ ಖಾನ್ ಇವರಿಗೆ ಕೊಟ್ಟಿರುವಂಥದ್ದು ನಿಜಕ್ಕೂ ಸಂತೋಷ ಆಗುತ್ತೆ. ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕರ್ತರನ್ನ ಸ್ಥಾನಮಾನಗಳನ್ನ ಕೊಡಬೇಕಾಗಿರುವಂಥ ಜವಾಬ್ದಾರಿಯೂ ನಮ್ಮ ಮೇಲೆ ಇದೆ. ಒಟ್ಟಾರೆ ಇವತ್ತು ನಾವು ಅಧಿಕಾರ ಹಂಚಿಕೊಡುವ ಮೂಲಕ ಸರ್ಕಾರದ ಏನು ನಮ್ಮ ಉದ್ದೇಶಗಳಿವೆ ಅದಕ್ಕಿಂತ ಪ್ರಬಲವಾಗಿ ಕಾಂಗ್ರೆಸ್ ಪಕ್ಷ ತನ್ನ ಪ್ರಣಾಳಿಕೆಯಲ್ಲಿ ನೀಡಿರುವಂತಹ ಆಶ್ವಾಸನೆಗಳಿಗೆ ಜನರಿಗೆ ಹತ್ತಿರವಾಗುವಂತಹ ಯೋಜನೆಗಳು ಮತ್ತು ಸರ್ಕಾರದ ಅಸ್ತಿತ್ವಕ್ಕೆ ಬಂದ ಮೇಲೆ ಜನರ ಕಷ್ಟ ಕಾರ್ಪಣ್ಯಗಳಿಗೆ ಸ್ಪಂದನೆ ಮಾಡುವಂತಹ ಕೆಲಸಕ್ಕೆ ಪ್ರತಿಯೊಬ್ಬರೂ ನಿಲ್ಲಬೇಕಾಗುತ್ತೆ. ಇವತ್ತು ವಸ್ತು ಪ್ರದರ್ಶನ ಇದರ ಒಂದು ಹಿನ್ನೆಲೆ ಇದೆ. ಈ ಹಿಂದೆ ಕರ್ನಾಟಕ ವಸ್ತು ಪ್ರದರ್ಶನ ಪ್ರಾಧಿಕಾರಕ್ಕೆ ಸ್ವಂತ ನಿವೇಶನ ಇರಲಿಲ್ಲ. ಸೊ 1977ರಲ್ಲಿ ನಮ್ಮ ತಂದೆಯವರು ಸಚಿವರಾಗಿದ್ದಂಥ ಸಂದರ್ಭದಲ್ಲಿ ಈ ಜಾಗ 80 ಎಕರೆ ಜಾಗನ ತಗೊಂಡು ತದನಂತರ ಪ್ರಾಧಿಕಾರಕ್ಕೆ ಕೊಟ್ಟಂಥದ್ದು. ಕರ್ನಾಟಕ ವಸ್ತು ಪ್ರದರ್ಶನ ಯಾರು ಉತ್ಪಾದನೆ ಮಾಡುವಂಥವರು, ಮಾರಾಟ ಮಾಡುವಂಥವರು, ಅದು ಗ್ರಾಹಕರುಗಳಿಗೆ ನೀಡುವಂತಹ ಆ ಪದಾರ್ಥದ ಪರಿಚಯ ಮತ್ತು ಮಾರಾಟ ಮಾಡುವಂಥದ್ದಕ್ಕೆ ಒಂದು ವ್ಯವಸ್ಥೆ ಆಗಬೇಕು. ಬಹುಶಃ ನಿನ್ನೆ ತಾನೇ ಅಯ್ಯೂಬ್ ಖಾನ್ರವರು ಹೇಳ್ತಾ ಇದ್ರು, ವಸ್ತು ಪ್ರದರ್ಶನ ಪ್ರಾಧಿಕಾರ ವರ್ಷದ 365 ದಿನ ನಡೆಯುವಂಥದ್ದಕ್ಕೆ ನಾವು ಯೋಜನೆ ಹಾಕ್ತಿದ್ದೇವೆ. ರಾಜ್ಯದಲ್ಲಿರುವಂತಹ 1 ಲಕ್ಷಕ್ಕೂ ಹೆಚ್ಚು ಸ್ತ್ರೀ ಶಕ್ತಿ ಸಂಘಟನೆಗಳು ಅದಕ್ಕೆ ಮಾರಾಟದ ಒಂದು ವ್ಯವಸ್ಥೆ ಕಲ್ಪಿಸಿಕೊಡ್ಬೇಕಾಗುತ್ತೆ. ನಮ್ಮ ರಾಜ್ಯದಲ್ಲಿ ಇವತ್ತೇನು ಸ್ಕಿಲ್ ಡೆವಲಪ್ಮೆಂಟ್ ಮೂಲಕ, ಕರ್ನಾಟಕ ಸ್ಟಾರ್ಟಪ್ ಮೂಲಕ ಹೊಸ ಏನು ಉತ್ಪಾದನೆ ಮಾಡುವಂಥ ಕ್ಷೇತ್ರದಲ್ಲಿ ಮತ್ತು ಹೊಸ ತಂತ್ರಾಂಶಗಳನ್ನ ಮಾಡಿಕೊಂಡು ಆವಿಷ್ಕಾರಗಳು ಮಾಡುವಂತಹ ಕ್ಷೇತ್ರದಲ್ಲಿ ಅಂಥವ್ರಿಗೆ ಮಾರುಕಟ್ಟೆಯ ಒಂದು ವ್ಯವಸ್ಥೆ ಮಾಡುವಂಥದ್ದಕ್ಕೆ ಉತ್ತಮವಾದಂತಹ ಒಂದು ಸ್ಥಳ ಇದು. ಹಾಗಾಗಿ ಮುಂದಿನ ದಿನಗಳಲ್ಲಿ ಚರ್ಚೆಯ ಮೂಲಕ ಇದಕ್ಕೆ ಇನ್ನಷ್ಟು ಅರ್ಥಪೂರ್ಣವಾಗಿ ಮಾಡುವಂಥದ್ದಕ್ಕೆ ಸಹಕಾರವನ್ನು ಸರ್ ಲೋಕಸಭೆ ಹೇಗೆ ಸರ್ ಈಗ ಇಂದಿಷ್ಟು ಅನೌನ್ಸ್ ಆಗಿರೋದ್ರಿಂದ ಎಲ್ಲ ಸಂಘಟನೆ ನೋಡಿ, ಇದರಿಂದ ಪರಿಣಾಮ ಏನು ಹೆಚ್ಚಾಗಿ ಬೀಳೋದಲ್ಲ. ಕಾಂಗ್ರೆಸ್ ಪಕ್ಷ ಈಗಾಗಲೇ ನಾವು ನಮ್ಮ ಅಭ್ಯರ್ಥಿ ಯಾರನ್ನ ಕಣಕ್ಕಿಳಿಸಬೇಕು ಅನ್ನೋದನ್ನ ತೀರ್ಮಾನ ರಾಜ್ಯ ಕಾಂಗ್ರೆಸ್ ಸಮಿತಿಯಲ್ಲಿ ಮತ್ತು ವರಿಷ್ಠರಿಗೆ ವರದಿ ಮೂಲಕ ನಾವು ಸೂಚಿಸಿದ್ದೇವೆ. ಉತ್ತಮ ಅಭ್ಯರ್ಥಿನ ಇಲ್ಲಿ ಕಣಕ್ಕೆ ಹಾಕುವ ಜೊತೆಗೆ ನಾನಾ ಕ್ಷೇತ್ರಗಳ ಸಮಸ್ಯೆಗಳು ಏನು ಕಳೆದ 10 ವರ್ಷಗಳಲ್ಲಿ ನಮ್ಮ ನಿರೀಕ್ಷೆಗೆ ತಕ್ಕಂತೆ ಕೆಲಸಗಳಾಗಿಲ್ಲ. ಪ್ರತಾಪ್ ಸಿಂಹ ಕೇವಲ ನನ್ನ ರಿಪೋರ್ಟ್ ಕಾರ್ಡ್ ಅಂದ್ಬಿಟ್ಟು ಏನು ವರಿಷ್ಠರಿಗೆ ನೀಡ್ಕೊಂಡು ಬಂದಿದ್ದಾರೆ. ನಿಜವಾದ ಪ್ರತಿನಿಧಿ ಆಗಿರ್ತಾ ಇದ್ದರೆ ಜನತೆಗೆ, ಮತದಾರರಿಗೆ ಆ ರಿಪೋರ್ಟ್ ಕಾರ್ಡ್ನ ಹಂಚಬೇಕಾಗಿದೆ. ಇವತ್ತು ನಮಗೆ ತಂಬಾಕು ಬೆಳೆಗಾರರ ಸಮಸ್ಯೆ ಇರ್ಬೋದು, ಕಾಫಿ ಬೆಳೆಗಾರರ ಸಮಸ್ಯೆ ಆಗಿರ್ಬೋದು, ಅತಿವೃಷ್ಟಿ ಅನಾವೃಷ್ಟಿ ಪರಿಹಾರ ಕೊಡ್ಕೊಂತಾಗಿರ್ಬೋದು, ಇವತ್ತು ಸಂಪರ್ಕ ರಸ್ತೆಗಳಾಗಿರ್ಬೋದು, ಏರ್ಪೋರ್ಟ್ ಆಗಿರ್ಬೋದು, ಯಾವುದನ್ನು ಪೂರ್ಣ ಪ್ರಮಾಣದಲ್ಲಿ ಆಗದೇ ಇರುವಂತಹ ಆ ನೋವು ನಮ್ಮೆಲ್ಲರಿಗಿದೆ.
ಹಾಗಾಗಿ ಈ ಬಾರಿ ಚುನಾವಣೆಗೆ ಪೂರ್ವಭಾವಿಯಾಗಿ ಕಾಂಗ್ರೆಸ್ ಪಕ್ಷ ಎಲ್ಲ ರೀತಿಯ ಸಿದ್ಧತೆಗಳನ್ನ ಮಾಡಿಕೊಂಡಿದೆ. ನಾವು ಈ ಚುನಾವಣೆಯನ್ನು ಭಾಳಷ್ಟು ಪ್ರತಿಷ್ಠೆಯಾಗಿ ಕಾಂಗ್ರೆಸ್ಸಲ್ಲಿ ಅಭ್ಯರ್ಥಿಗಳದೇ ಗೊಂದಲಾಗಿದೆ ಸರ್. ಯಾಕಂದರೆ ನೀವು ಅದು ನಿಮಗಲ್ಲ, ಚುನಾವಣೆಗೆ ನಾವು ನಾಮನಿರ್ದೇಶನ ಯಾರು ಮಾಡ್ತೀವಿ, ನಾಮಿನೇಷನ್ ಯಾರು ಆಗ್ತಾರೋ ಸರ್, ಈಗ ಜಾತಿ ಗಣತಿ ವರದಿ ಕೂಡ CM ಕೈ ಸೇರಿದೆ. ಅದೆಲ್ಲ ಪ್ಲಸ್ ಆಗ್ತದೆ ನೋಡಿ, ಪ್ಲಸ್ಸು ಮೈನಸ್ ಅಲ್ಲ, ಇರುವಂಥದ್ದು ನಾವು ಕೇಳಿದ್ದೀವಿ. ಮಾಡುವಂಥದ್ದಕ್ಕೆ ಕೇಂದ್ರ ಸರ್ಕಾರನೇ ಜಾತಿ ಗಣತಿ ಮಾಡಬೇಕು ಅಂತ ಹೇಳಿ 23 ಕೋಟಿ ರಾಜ್ಯ ಸರ್ಕಾರಕ್ಕೆ ಕೊಟ್ಟಂಥದ್ದು. ಈಗ ಮಾಡಿದ ಮೇಲೆ ಯಾರು ಹೇಳಿದ್ರು ನಿಮಗೆ, ಯಾರ ಮನೆ ಬಾಗಿಲಿಗೆ ಹೋಗಿ ಮಾಡಿದ್ರಿ ಅನ್ನೋ ಪ್ರಶ್ನೆಗಳು ಕೇಳ್ತಾ ಇರುವಂಥವ್ರಿಗೆ ಇಷ್ಟಾದರೂ ಪ್ರಜ್ಞೆ ಇರಬೇಕು. ಕೇಂದ್ರ ಸರ್ಕಾರದ ಆಸೆಯಂತೆ ರಾಜ್ಯ ಸರ್ಕಾರ ಜಾತಿ ಗಣತಿ ಮಾಡಿಸಿರುವಂಥದ್ದು. ಅದರ ವರದಿ ಇವತ್ತಲ್ಲ ನಾಳೆ ಸೇರಲೇಬೇಕಿತ್ತು, ಸೇರಿದೆ. ಈಗ ನಾವು ಹೇಳುವಂಥದ್ದು, ಜಾತಿ ಜನಗಣತಿಯ ಪ್ರಕಾರ ನಮಗೆ ಆರ್ಥಿಕವಾಗಿ ಮತ್ತು ಎಲ್ಲ ಉದ್ಯೋಗದಲ್ಲಾಗಿರ್ಬೋದು, ನಮಗೆ ನಮ್ಮ ಜಾತಿಯ ಜನಗಣತಿಯ ಅನುಸಾರವಾಗಿ ಮೀಸಲಾತಿಯನ್ನು ಕೊಡಿ. ಸರ್, ಸಾಮಾನ್ಯ ಅಂದರೆ ಅದು ಸರಿ ಇಲ್ಲ, ಬಿಡುಗಡೆ ಮಾಡ್ಬೋದು. ನೋಡಿ, ವೈಯಕ್ತಿಕವಾಗಿ ಯಾರು ಏನಂತಾರೆ ಬೇಡ, ಸಾಮೂಹಿಕವಾಗಿ ಇದನ್ನು ಒಪ್ಕೊಂಡಿದ್ದೀವಿ. ಹಾಗಾಗಿ ಇದು ಜಾರಿಯಾದಂತಹ ಸಂದರ್ಭದಲ್ಲಿ ಇದರ ಪರಿಣಾಮಗಳು ಏನು ಬರುತ್ತೆ ಅದನ್ನು ನಾವು ಸರ್, ನನ್ನ ಬೆಂಗಳೂರು ಬಾಂಬ್ ಸ್ಫೋಟ ಬಗ್ಗೆ ಏನು? ನೋಡಿ, ಈಗಾಗಲೇ ಪೊಲೀಸ್ ಇಲಾಖೆ ಚುರುಕಾಗಿ ತನ್ನ ಕೆಲಸನ ಮಾಡ್ತಾ ಇದೆ. ಯಾರು ಇದಕ್ಕೆ ಷಡ್ಯಂತ್ರನ ರೂಪಿಸಿದ್ರು ಅಂಥವ್ರಿಗೆ UAPAನಲ್ಲಿ ಕೇಸ್ ಬುಕ್ ಮಾಡಿದ್ದಾರೆ. ಇದು ಸಿಲಿಂಡರ್ ಸ್ಫೋಟ ಅಂತ ಮಾಧ್ಯಮದಲ್ಲಿ ಬಂದ ಮೇಲೆ CCTV ಫುಟೇಜ್ ಎಲ್ಲ ನೋಡಿದ್ದಾಗ ಇದು ವ್ಯವಸ್ಥಿತವಾಗಿ ಮಾಡಿರುವಂಥ ಒಂದು ಸಂಚು. ತನಿಖೆಯನ್ನು ಚುರುಕುಗೊಳಿಸಿದ ಸತ್ಯ ಸಂಗತಿಗಳು ಇನ್ನೆರಡು 2-3 ದಿನಗಳಲ್ಲಿ